ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆಯ 4 ನಿಗಮಗಳ ಸಂಘಟನೆಗಳ ನಾಯಕರುಗಳಿಗೆ ನನ್ನ ನಮಸ್ಕಾರ. ಸಾರಿಗೆ ಸಂಸ್ಥೆ ನೌಕರರ ಈ ಹಿಂದಿನ ವೇತನ ಹೆಚ್ಚಳದ 38 ತಿಂಗಳು ಹಿಂಬಾಕಿ, ಜೊತೆಗೆ 1/1/2024ರಿಂದ ಹೆಚ್ಚಳವಾಗಬೇಕಾಗಿರುವಂಥ ವೇತನ ಪರಿಷ್ಕರಣೆಗೆ ಸಂಬಂಧಪಟ್ಟಂತೆ ಕಟ್ಟಕಡೆಯ ಅವಕಾಶ ಸಂಘಟನೆಗಳಿಗೆ. ಇಲ್ಲದರೆ ಈ ಅವಕಾಶವನ್ನು ಕಳ್ಕೊಂಡ್ರೆ ಸರ್ಕಾರ ಏಕಪಕ್ಷೀಯವಾಗಿ ಹಿಂದೆ ಯಾವ ರೀತಿ ವೇತನ ಒಪ್ಪಂದಗಳನ್ನು ಮಾಡಿದದೋ ಅದರ ರೀತಿ ಏಕಪಕ್ಷೀಯವಾಗಿ ಘೋಷಣೆ ಮಾಡುವುದಂತೂ ಗ್ಯಾರಂಟಿ. ಈಗ ನೋಡಿ, ಮಾರ್ಚ್ ತಿಂಗಳಲ್ಲಿ ಬಜೆಟ್ ಅಧಿವೇಶನ ಶುರುವಾಗಬೇಕಾಗಿತ್ತು. ಜನವರಿ 22ರಿಂದ ವಿಶೇಷ ಅಧಿವೇಶನವನ್ನು ಕರೆದಿದೆ. ರೂಲ್ಸ್ ಇರೋದೇನು, ಶಾಸಕರಿಗೆ 15 ದಿನಗಳ ಮುಂಚಿತವಾಗಿ ನೋಟಿಸ್ ಕೊಡಬೇಕು. ಇಂಥ ದಿನ ಅಧಿವೇಶನ ಇದೆ, ಶಾಸಕರು, ಸಚಿವರು, ಮುಖ್ಯಮಂತ್ರಿಗಳು, ಮಂತ್ರಿಗಳು ಎಲ್ಲರೂ ಬನ್ನಿ ಭಾಗವಹಿಸಿ ಅಂತ. ಒಂದು ವಾರ ಅಂತ ಅವ್ರಿಗೆ ನೋಟಿಸ್ ಕೊಟ್ಟಿದೆ. ಯಾಕೆ ಕೊಟ್ಟಿದೆ? ಕೇಂದ್ರ ಸರ್ಕಾರ ಮಹಾತ್ಮ ಗಾಂಧೀಜಿ ನರೇಗಾ ಯೋಜನೆಯ ಹೆಸರನ್ನ ತೆಗೆದಾಕಿ ಜಿ ರಾಮ್ಜಿ ಅನ್ನುವಂಥ ಹೆಸರನ್ನ ಅನುಮೋದನೆ ಮಾಡಿದೆ. ಹೇಳಿ ಕೇಳಿ ರಾಜ್ಯದಲ್ಲಿ ಆಳ್ವಿಕೆ ನಡೆಸ್ತಾ ಇರುವಂಥ ಆಡಳಿತ ಪಕ್ಷ, ಕೇಂದ್ರದಲ್ಲಿರ್ತಕ್ಕಂಥ ವಿರೋಧ ಪಕ್ಷ, ಮಹಾತ್ಮ ಗಾಂಧೀಜಿ ಹೆಸರಿನಲ್ಲೇ ಅವರು ಅಧಿಕಾರಕ್ಕೆ ಬಂದಿರೋದು. ವಾಸ್ತವ ಏನಂದ್ರೆ, ನಾನು ಸುಮಾರು ದಿನ ಅನ್ಕೋಬಿಟ್ಟಿದ್ದೆ, ಮಹಾತ್ಮ ಗಾಂಧೀಜಿ ಅಂತಿತ್ತಲ್ಲ, ಇಲ್ಲಿ ಜವಾಹರಲಾಲ್ ನೆಹರು ನಂತರ ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ, ಪ್ರಿಯಾಂಕಾ ಗಾಂಧಿ, ರಾಹುಲ್ ಗಾಂಧಿ, ಮನೇಕಾ ಗಾಂಧಿ, ವರುಣ್ ಗಾಂಧಿ ಇತ್ಯಾದಿ ಹೆಸರನ್ನ ಕಟ್ಕೊಂಡ್ರಲ್ಲ. ಫಿರೋಜ್ ಖಾನ್ ಗ್ಯಾಂಡಿ ಅನ್ನುವ ಹೆಸರು ಬರ್ತಾ ಬರ್ತಾ ಗಾಂಧಿ ಆಗೋಯ್ತು. ನಾನು ಅನ್ಕೋಬಿಟ್ಟಿದ್ದೆ, ಗಾಂಧೀಜಿ ನೆಹರು ವಂಶದವ್ರಿಗೆಲ್ಲೋ ಚಿಕ್ಕಪ್ಪ ದೊಡ್ಡಪ್ಪನ ಮಕ್ಕಳು, ಇಲ್ಲದೆ ಸೋದರ ಸಂಬಂಧನೇನೋ ಅಂತ ತಿಳ್ಕೊಬಿಟ್ಟಿದ್ದೆ. ಸ್ವಲ್ಪ ರಾಜಕಾರಣದ ಇತಿಹಾಸವನ್ನ ತಿಳ್ಕೋ ತನಕ. ಆಮೇಲೆ ಗೊತ್ತಾಯ್ತು ಗೋಕುಲಾಷ್ಟಮಿಗೂ ಇಮಾಮ್ ಸಾಬ್ರಿಗೂ ಏನು ಸಂಬಂಧ ಅನ್ನುವಂಗೆ, ಗಾಂಧೀಜಿನೇ ಯಾರೋ, ನೆಹರು ಕುಟುಂಬದವರು ಯಾರು, ಅವ್ರಿಗೂ ಇವ್ರಿಗೂ ಸಂಬಂಧವೇ ಇಲ್ಲ. ಅದು ಮಾತಾಡೋಣ ಇನ್ನೊಂದಿನ ಸವಿಸ್ತಾರವಾಗಿ. ಈಗ ಅವ್ರಿಗೆ ಗಾಂಧೀಜಿ ಹೆಸರನ್ನ ತೆಗೆದಾಕ್ತರು, ನೋವಾಯ್ತು ಆಡಳಿತ ಪಕ್ಷಕ್ಕೆ. ಅದೇ ಸಾರಿಗೆ ಸಂಸ್ಥೆ ನೌಕರರು 2013ರಿಂದೂ 6ನೇ ವೇತನ ಆಯೋಗದ ಶಿಫಾರಸು ಜಾರಿಗೆ ತನ್ನಿ, ಸರ್ಕಾರಿ ನೌಕರರು ಮಾಡಿ, 7ನೇ ವೇತನ ಶಿಫಾರಸನ್ನು ಅಳವಡಿಸಿ, ಇನ್ನೊಂದು ಬಣದವರು ವೇತನ ಒಪ್ಪಂದ ಮಾಡಿ 38 ತಿಂಗಳು ಹಿಂಬಾಕಿ ಕೊಡಿ, ಹೊಸ ವೇತನ ಒಪ್ಪಂದವನ್ನು ಮಾಡಿ ಅಂದರೆ ಸಭೆ ಮೇಲೆ ಸಭೆಗಳಾದವು. ಸಾರಿಗೆ ನಿಗಮಗಳ ನೌಕರರ ಸಮಸ್ಯೆಗಳಿಗೆ ಪರಿಹಾರ ಸಿಗಲೇ ಇಲ್ಲ. ಬಹುಶಃ ನನ್ನನಿಸಿಕೆ ಈ ತಿಂಗಳ ಕೊನೆಯ ವೇಳೆಗೆ ಸಿಗಬಹುದು ಅಂತ ಭಾವಿಸ್ತೀನಿ. ಏಕೆಂದರೆ ಮುಂದೆ ಬಜೆಟ್ ಅಧಿವೇಶನ ಶುರುವಾಗುವುದರೊಳಗೆ ಸರ್ಕಾರ ಸಂಘಟನೆಗಳಿಂದ ಧರಣಿ ಸತ್ಯಾಗ್ರಹ ಮಗದೊಂದರ ಹಿನ್ನೆಲೆಯಲ್ಲಿ ಉಂಟಾಗಬಹುದಾದಂಥ ಮುಜುಗರವನ್ನು, ರಾಜ್ಯದ ವಿರೋಧ ಪಕ್ಷಗಳ ಟೀಕೆ ಟಿಪ್ಪಣಿಗಳನ್ನು ಸಹಿಸಿಕೊಳ್ಬಾರ್ದು, ಸ್ವೀಕರಿಸಬಾರ್ದು ಅನ್ನೋ ಹಿನ್ನೆಲೆಯಲ್ಲಿ ಮಾಡ್ತದೆ. ಹಂಗನ್ಬಿಟ್ಟು ಸಂಘಟನೆಗಳು ನಾಯಕರು ಸುಮ್ಮನಿರಬೇಡಿ. ನೀವು ವೇತನ ಪರಿಷ್ಕರಣೆ ಮಾಡ್ತಿರೋ, ಮತ್ತೊಂದು ಸಂಘಟನೆಯವರು ಸರಿಸಮಾನ ಕೊಡ್ತಿರೋ, ಏನು ಮಾಡ್ತಿರೋ, ನೀವು ಈ ಕೂಡಲೇ ಒಂದು ಧರಣಿ ಸತ್ಯಾಗ್ರಹಕ್ಕೆ ದಿನಾಂಕವನ್ನು ಗೊತ್ತುಪಡಿಸಬೇಕು. ಅವರಂಗೆ ಮುಂದಿನ ಗುರುವಾರದಿಂದ
ಅಂದರೆ ಇವತ್ತು ಶುಕ್ರವಾರ, ನೆಕ್ಸ್ಟ್ ಗುರುವಾರದಿಂದ ನಾವು ಅಧಿವೇಶನ ನಡೆಸ್ತೀವಿ ಅಂತ ದಿನಾಂಕವನ್ನು ಗೊತ್ತುಪಡಿಸಿದಾರೋ, ಅದೇ ರೀತಿ ಸಂಘಟನೆಗಳ ನಾಯಕರುಗಳು ಈ ಕೂಡಲೇ ಧರಣಿ ಸತ್ಯಾಗ್ರಹಕ್ಕೆ ನೀವು ಸಹ ಅನುಮತಿ ಪಡ್ಕೊಂಡ್ರೆ ಖಂಡಿತ ಧರಣಿ ಸತ್ಯಾಗ್ರಹ ನಡೆಯುವ ದಿನಾಂಕದ ಒಳಗೆ ಸರ್ಕಾರ ನಿಮ್ಮನ್ನ ಕರೆದು ಮಾತುಕತೆ ಮಾಡಿ ಸಂಸ್ಥೆಗೂ ನಷ್ಟ ಆಗಬಾರ್ದು, ನೌಕರರಿಗೂ ನಷ್ಟ ಆಗದೆ ಇರುವ ರೀತಿ ಅಳೆದು ತೂಗಿ ಸ್ವಲ್ಪ ಹೆಚ್ಚು ಕಡಿಮೆ ವೇತನ ಒಪ್ಪಂದವನ್ನ ಮಾಡ್ತದೆ, ಹಿಂಬಾಕಿನೂ ಕೊಡ್ತದೆ. ಇಲ್ಲ ಅಂದ್ರೆ ಮೊನ್ನೆ ಸಾರಿಗೆ ಸಚಿವರು ಹೇಳ್ದಂಗೆ ಮುಖ್ಯಮಂತ್ರಿಗಳು ಸ್ಟಿಕರ್ನ ಆಗ್ಬಿಟ್ಟವ್ರೆ, ಅಂದ್ರೆ ಅಂಟ್ಕೊಬಿಟ್ಟವ್ರೆ. 14 ತಿಂಗಳು ಹಿಂಬಾಕಿ ಮಾತ್ರ ಕೊಡೋದು. 2027 ಜನವರಿಗೆ ಮಾಡಬೇಕಾಯ್ತು, ಒಂದು 6 ತಿಂಗಳು ಮುಂದೆ ಮಾಡ್ಬಿಡು. 4ನೇ ತಿಂಗಳಿಂದ ಆರ್ಥಿಕ ವರ್ಷ ಶುರುವಾಗುತ್ತಾವಿಂದ ಅಂತ ಏನು ಸ್ಟಿಕರ್ನ ಆಗ್ಬಿಟ್ಟವ್ರೆ ಅಂತಾರೆ. ಆ ಸ್ಟಿಕರ್ನ ಆಗಿರುವುದೇ ಆದೇಶ ಆದರೂ ಆಗ್ಬೋದು. ಹಾಗಾಗಿ ತಮ್ಮ ತಮ್ಮ ಪ್ರತಿಷ್ಠೆಗಳನ್ನ, ದ್ವಂದ್ವ ನಿಲುವುಗಳನ್ನ ಪಕ್ಕಕ್ಕಿಟ್ಟು ದಯವಿಟ್ಟು ಒಮ್ಮತವಾಗಿ ಒಂದೇ ವೇದಿಕೆಯಡಿ 7ರಲ್ಲೊಂದು ಜಾರಿ ಮಾಡ್ಬೇಕು ನೀವು ಅಂತ ಹೊರಟ್ರೆ ಒಳ್ಳೇದಾಯ್ತದೆ. ನೀವು ಮತ್ತೆ ಮನೆಯೊಂದು 3 ಬಾಗಿಲು ಅಂತ ಹೋದ್ರೆ ಗ್ಯಾರಂಟಿ ಸರ್ಕಾರದ ಸಚಿವರ, ಮುಖ್ಯಮಂತ್ರಿಗಳ ತಲೆಯಲ್ಲಿ ಏನಿದ್ದದೋ ಅದು ಜಾರಿಯಾಗಿ ಲಕ್ಷಾಂತರ ರೂಪಾಯಿ ಪ್ರತಿಯೊಬ್ಬ ನೌಕರನಿಗೂ ಜೀವಮಾನದಲ್ಲಿ 20-25 ಲಕ್ಷ ರೂಪಾಯಿ, ಅಧಿಕಾರಿ ವರ್ಗದವ್ರಿಗೆ 10ರಿಂದ 15 ಲಕ್ಷ ರೂಪಾಯಿಗಳ ನಷ್ಟ ಸಾರಿಗೆ ನಿಗಮಗಳ ಚಾಲಕ, ನಿರ್ವಾಹಕರು, ತಾಂತ್ರಿಕ ಸಿಬ್ಬಂದಿಗಳಿಗೆ ನಷ್ಟವಾಗುವುದರಲ್ಲಿ ಯಾವುದೇ ಸಂದೇಹ ಇಲ್ಲ. ನೋಡಿ, ಇದು ನಿಮಗೆ ಕೊನೆಯ ಅವಕಾಶ. ಈ ಕೂಡಲೇ ನೀವು ಗೃಹ ಇಲಾಖೆಯಿಂದ ಧರಣಿ ಸತ್ಯಾಗ್ರಹಕ್ಕೆ ಅನುಮತಿ ಪಡ್ಕೊಳ್ಳಿ. ಅವ್ರು ವಿಶೇಷ ಅಧಿವೇಶನ ನಡೆಸ್ತಾ ಇರಲಿ, ಅಷ್ಟರೊಳಗೆ ದಯವಿಟ್ಟು ಏನಾರು ಒಂದು ಕೊಡಿಸಿ. ಈಗ ನೋಡಿ, ನಾಡಿನೆಲ್ಲೆಡೆ, ದಕ್ಷಿಣ ಭಾರತದೆಲ್ಲೆಡೆ ಸಂಕ್ರಾಂತಿ ಹಬ್ಬವನ್ನು ಸಡಗರದಿಂದ ಮಾಡಿದ್ರು. ಏನೋ ಒಂದು ಆಗೋಯ್ತದೆ. ಈಗ ಸಂಕ್ರಾಂತಿ ಒಳಗೆ ಅಂತ ನೌಕರರು ಸಹ ಕಾಯ್ತಾ ಕುಂತಿದ್ರು, ಆಗಲೇ ಇಲ್ಲ. ದಯವಿಟ್ಟು ಶಿವರಾತ್ರಿ ಹಬ್ಬನಾದರೂ ಶಿವ ಅಂತ ನಮ್ಮೆಲ್ಲ ರಾತ್ರಿ ಕಳೆದು ಹಗಲು ಬಂದಂಗೆ, ಮಂಜು ಕಳೆದು ಬೆಳಕು ಬಂದಂಗೆ, ಕತ್ತಲೆ ಕಳೆದು ಒಂಬೆಳಕು ಬಂದಂಗೆ ಆ ನೌಕರರಿಗೆ, ಬಡಪಾಯಿ ಅವ್ರಿಗೆ ದಯವಿಟ್ಟು ಸಂಘಟನೆಗಳು ಅನ್ಸ್ಕೊಂಡು ನ್ಯಾಯ ಕೊಡಿಸಿ. ಇಲ್ಲ ನೀವು ಕೊಡಿಸ್ಲಿಲ್ವೇ, ಸರ್ಕಾರ ಏಕಪಕ್ಷೀಯವಾಗಿ ಮಾಡ್ತು, ಯಾವುದೇ ಸಂಘಟನೆಗಳಿಗೆ 1 ರೂಪಾಯಿನ ಬೆಲೆ ಕೊಡುವುದಿಲ್ಲ. ಆಮೇಲೆ ಧರಣಿ ಸತ್ಯಾಗ್ರಹಕ್ಕೆ ಬನ್ನಿ ಅಂದ್ರೆ ನಿಮ್ಮ ಸಮರ್ಥನೆ ಮಾಡ್ಕೋತಾರಲ್ಲ ಸಾಮಾಜಿಕ ಜಾಲತಾಣದಲ್ಲಿ ನಿಮ್ಮ ಸಂಘಟನೆಗಳ ಬೆಂಬಲಿಗರು, ಅವರು ಸಹ ಬಂದು ಅಲ್ಲಿ ಒಂದು ಧರಣಿ ಸತ್ಯಾಗ್ರಹ ಮಾಡ್ತೀವಿ ಈ ಸಮಸ್ಯೆಗೆ ಸಂಬಂಧಪಟ್ಟಂಗೆ ಅಂದ್ರೆ ಅವರು ಬರದೇ ಹೋಯ್ತಾರೆ. 3 ಕಾಸನ್ ಮರ್ಯಾದೆ ಇಲ್ಲದೆ ಹೋಯ್ತದೆ 16 ಸಂಘಟನೆಯವ್ರಿಗೂ. ಹಾಗಾಗಿ ದಯವಿಟ್ಟು ಮಾನವೀಯತೆ ಹಿನ್ನೆಲೆಯ ನೆಲೆಗಟ್ಟಿನಲ್ಲಿ ದಯವಿಟ್ಟು ನಿಮ್ಮ ಪ್ರತಿಷ್ಠೆಗಳನ್ನು ಪಕ್ಕಕ್ಕಿಟ್ಟು ಒಮ್ಮತವಾಗಿ ಬಂದ್ರ ಸರಿ. ಇಲ್ಲ ಎತ್ತು ಏರ್ಗೆ ಕೋಣ ನೀರಿಗೆ ಏನ್ಬಿಟ್ಟು ಅವನು ನೌಕರಕ್ಕೆ ಸಮಯ ಕೇಳಲಿ, ಅವನು ಬರುತ್ತಕ್ಕೆ ನಾನು ಯಾಕೆ ಹೋಗಾನೆ, ನಾನು ಹಿರಿ ಮನ್ಸ, ಅವ್ನು ನನ್ನೆಲ್ಲ ಅರ್ಧ ಸಾಲಿಲ್ಲ ಅಂತ ಇನ್ನೊಬ್ರು, ನಾವು ಅವ್ರ ತಕ್ಕ ಹೋಗಲ್ಲ ಅಂತ ಇನ್ನೊಬ್ರು, ಹಿಂಗೇನಾರ ನೀವು ಹಗ್ಗ ಜಗ್ಗಾಟ ಮಾಡಿದ್ರೆ ಲುಕ್ಸಾನ್ ಆಗೋದು ಸಂಸ್ಥೆ ನೌಕರರಿಗೆ. ನೋಡಿ, ದಯವಿಟ್ಟು ಯೋಚನೆ ಮಾಡಿ. ಸಾರಿಗೆ ಸಂಸ್ಥೆ ನೌಕರರ ಸಾಪ ಅದೆಲ್ಲ ಎಂತೆಂಥ ಘಟಾನುಘಟಿ ಸಾರಿಗೆ ಸಚಿವರನ್ನೇ ಬಿಡಲಿಲ್ಲ, ಇನ್ನು ಸಂಘಟನೆ ನಾಯಕರನ್ನ ಬಿಡ್ತದ? ಎಲ್ಲೋ ಒಂದು ಲೆಕ್ಕಾಚಾರ ಕಂಟ ಹೋಯ್ತಾ ಇರ್ತೀರಿ ನೀವು. ಇನ್ನೂ ದಯವಿಟ್ಟು ಆ ನೊಂದ ಮನಸ್ಸಿನ, ಆ ಜೀವಗಳನ್ನು, ಕಷ್ಟಪಟ್ಟು ದುಡಿಯುವಂಥ ಜೀವಗಳನ್ನು ದಯವಿಟ್ಟು ನೋಯಿಸ್ಬೇಡಿ. ಈಗಾಗಲೇ ನೊಂದು ಬೆಳಗ್ಗೆ ಎದ್ರೆ ಹಿಂಬಾಕಿ, ವೇತನ ಹೆಚ್ಚಳ, ಸರಿ ಸಮಾನ, ಮತ್ತೊಂದು ಮಗದೊಂದು ಅನ್ಕೊಂಡು ಮಾತಾಡಿ ಇನ್ನೊಂದು ಹುಚ್ಚಿಡಿದೊಂದು ಬಾಕಿ ಅಷ್ಟೇ ಆ ನೌಕರರಿಗೆ. ಅದಕ್ಕೆ ಹೆಂಗಂತೀನಿ ನಾವು, ದಯವಿಟ್ಟು ಅದು ನೆನ್ಕೋಬೇಡಿ ಕಣಪ್ಪ, ಕೊಡ್ತಾರೆ, ಯೋಚನೆ ಮಾಡ್ಕೊಂಡು ಮನಿಕೊಂದು ಮಧ್ಯರಾತ್ರಿಯಲ್ಲಿ ಚಿಡ್ಬಿಟ್ಟೋದು ಅಂತ ನಾನು ಹೇಳ್ತಾ ಇರ್ತೀನಿ ನಮ್ಮ ಸಹಪಾಠಿಗಳಿಗೆ. ದಯವಿಟ್ಟು ಯೋಚನೆ ಮಾಡಿ ಒಳ್ಳೆ ನಿರ್ಧಾರಕ್ಕೆ ಬನ್ನಿ. ಜೈ ಹಿಂದ್.